ಸಾಧನೆಯನ್ನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನಗಳು 2024ನೇ ಸಾಲಿನ ರಮಣಶ್ರೀ ಶರಣ ಉತ್ತೇಜನ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲು ಹೆಮ್ಮೆ ಪಡುತ್ತವೆ. ಧನ್ಯವಾದಗಳು. 2024ರ ರಮಣ ದೇವರಿಂದ ಈಗ ಕೇಂದ್ರದ ಮಂತ್ರಿಗಳಿದ್ದಾರೆ. ಸೊ ನಾನು ಹೇಳಿದ ಮಾತು ನಿಜ ಆಯಿತು ಸರ್. ಸ್ವಲ್ಪ ಸರ್ ನನ್ನಂತರ ಹೆಮ್ಮೆ ಆಗುತ್ತೆ ಸರ್. ಇವರು ಮಾಜಿ ಮುಖ್ಯಮಂತ್ರಿಗಳು, ನಾನು ಭಾವಿ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ ಅಂತ ಹೇಳಿದೆ. ಎಲ್ಲರೂ ಸೋಮವಾರ ಬಗ್ಗೆ ಹೇಳಿದ್ರೆ ಎಲ್ಲರೂ ತಪ್ಪಳೆ ಬರ್ತಾರೆ. ಬೋಗು ಅಣ್ಣ ಮಣ್ಣಿನ ಒಂಚೂರು ಮಣ್ಣಿನ ಒಂದೇ ಅಡ್ಡ ಒಂದೇ ಬಂದಿದೆ ಅಂತ. ಹಾಗೆ 19 ವರ್ಷದಿಂದ ಪ್ರಾಮಾಣಿಕವಾಗಿ ನಡ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಅಂತೂ ಒಬ್ಬರಿಂದ ಒಬ್ರು ಹಿರಿಯರು ಈ ಪ್ರಶಸ್ತಿ ಮಾಡಿ ಅವರ ಸಂಕ್ಷಿಪ್ತ ಚಾರಿತ್ರ್ಯವನ್ನ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ, ಒಬ್ಬ ಗಾಯಕರಿಂದ ಏನ್ ಮಾಡಿದ್ದಾರೆ, ವಿಶೇಷ ಪಟ್ಟು ಎಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಸ್ವಾಗತ ಬಯಸ್ತಾ ವಿಶೇಷವಾಗಿ ವೀರಣ್ಣ ರಾಜರು ನಾವು ಇವತ್ತು ಜೀವಮಾನ ಸಾಧನೆ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಮತ್ತೆ ಪುಸ್ತಕವನ್ನು ಕೂಡ ಪ್ರಿಂಟ್ ಮಾಡಿಕೊಟ್ಟಿದ್ದೀವಿ. ಅದರ ಅವರ ಸುದೀರ್ಘ ಪರಿಚಯದಲ್ಲಿದೆ. ಶ್ರೀ ಸಿದ್ದಲಿಂಗಪ್ಪನವರು, ಗೋವಿಂದಪ್ಪ ದಮಾಲೆಯವರು, ನಮ್ಮ ಬಸವೇರಿಕೆಯ ಮಹಾಪೋಷಕರಾಗಿ ಶರಣ ಸಾಹಿತ್ಯವನ್ನು ಬಹಳಷ್ಟು ಪ್ರೋತ್ಸಾಹ ಮಾಡ್ತಾ ಬಂದಿದ್ದಾರೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಈ ಅಧ್ಯಕ್ಷತೆ. ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕೂಡ ಅವರ ಆಶೀರ್ವಚನವನ್ನ ಕಳಿಸಿಕೊಟ್ಟಿದ್ದಾರೆ. ರಮಣಶ್ರೀ ಶರಣ ಪ್ರಶಸ್ತಿ ಪ್ರದಾನ ಹಾಗೂ ಪುಸ್ತಕ ಲೋಕಾರ್ಪಣೆ ಸಮಾರಂಭದ ಆಹ್ವಾನ ಪತ್ರಿಕೆಗೆ ಸಂತೋಷವಾಯಿತು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ರಮಣಶ್ರೀ ಪ್ರತಿಷ್ಠಾನಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯುತ್ತಿರುವಂತಹ ಈ ಪ್ರಶಸ್ತಿ ಪ್ರದಾನ ಮತ್ತು ಕೃತಿ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ರಾಜ್ಯ ಸಚಿವರುಗಳು ಭಾಗವಹಿಸುತ್ತಿರುವುದು ಕಾರ್ಯಕ್ರಮದ ಘನತೆಯನ್ನ ಹೆಚ್ಚಿಸಿದೆ. ಸಾಧಕರ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹ ಪುರಸ್ಕಾರವನ್ನು ನೀಡುತ್ತಾ ಇರುವುದು ಶ್ಲಾಘನೀಯ. ಸಮಾರಂಭ ಯಶಸ್ವಿಯಾಗಿ ನೆರವೇರಲೆಂದು ಹಾರೈಸುತ್ತೇನೆ ಎಂದು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ತಮ್ಮ ಅಕ್ಷರ ಆಶೀರ್ವಾದವನ್ನ ಕಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ವೇದಿಕೆ ಮೇಲೆ ಪ್ರಶಸ್ತಿಗಳಾಗ್ತಾ ಇರುವಂತಹ ಎಲ್ಲರಿಗೂ ಕೂಡ ನಿಮ್ಮ ಶುಭಕಾಮನೆಗಳನ್ನು ತಿಳಿಸಿಕೊಡಬಹುದು. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ವೇದಿಕೆಯಲ್ಲಿ ಇಂದಿನ ರಮಣಶ್ರೀ ಶರಣ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ರಮಣಶ್ರೀ ಶರಣ ವಿಶೇಷ ಪ್ರೋತ್ಸಾಹ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಸಂಗಮೇಶ್ ಉಪಾಸೆ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆಲ್ಲ ನೆರೆದಿರುವಂತಹ
ಅಣ್ಣ